ನಗರದ ಶಂಕರಮಠ ರಸ್ತೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸಂಚಾರ ದಟ್ಟಣೆ ಇದ್ದು ಸ್ಥಳೀಯ ವರ್ತಕರು ರಸ್ತೆಯ ಇಕ್ಕೆಲೆಗಳಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿ ಅಡ್ಡಿ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಇಂದು ಸಂಚಾರಿ ಪೊಲೀಸರು ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜನ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ನಗರದ ಶಂಕರಮಠ ರಸ್ತೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸಂಚಾರ ದಟ್ಟಣೆ ಇತ್ತು. ಸ್ಥಳೀಯ ವರ್ತಕರು ರಸ್ತೆಯ ಇಕ್ಕೆಲೆಗಳಲ್ಲಿ ಫುಟ್ಪಾತ್ ಅತಿಕ್ರಮಣ ಮಾಡಿ ಅಡ್ಡಿ ಉಂಟು ಮಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಸಂಚಾರಿ ಪೊಲೀಸರು ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಶಂಕರಮಠ ರಸ್ತೆಯ ಎರಡು ಭಾಗದಲ್ಲಿ ಹಲವಾರು ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಶೋರೂಮ್ಗಳು ಮತ್ತು ಗ್ಯಾರೇಜ್ಗಳಿದ್ದು ಹಲವು ಬಾರಿ ನೋಟಿಸ್ ನೀಡಿದ್ರು. ವರ್ತಕರು ರಸ್ತೆಯಲ್ಲೇ ತಮ್ಮ ವಾಹನಗಳನ್ನ ನಿಲ್ಲಿಸುವುದರ ಜೊತೆಗೆ ಫುಟ್ಪಾತ್ ಅನ್ನು ಕೂಡ ಅತಿಕ್ರಮಣ ಮಾಡಿದ್ರು. ಹೊಸ ಕಟ್ಟಡಗಳು ಕೂಡ ನಿರ್ಮಾಣ ಮಾಡಿದ್ದು ಕಟ್ಟಡದ ಮಾಲೀಕರು ಬಹುಮಹಡಿ ಕಟ್ಟಡ ಕಟ್ಟಿದ್ರು ಕೂಡ ನಿಯಮಗಳನ್ನ ಉಲ್ಲಂಘಿಸಿ ಅತಿಕ್ರಮಣ ಮಾಡಿದ್ದು ಇಂದು ಸಂಚಾರಿ ಪೊಲೀಸರು ಅವರಿಗೆ ತಿಳುವಳಿಕೆ ನೀಡಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಹಾಗೂ ಸಾರ್ವಜನಿಕರಿಗೂ ವಿನಂತಿ ಮಾಡಿದ್ದು ಸಂಚಾರ ನಿಯಮಗಳನ್ನ ಪಾಲಿಸಬೇಕು, ಫುಟ್ಪಾತ್ನಲ್ಲೇ ಯಾವುದೇ ವಾಹನಗಳನ್ನ ನಿಲ್ಲಿಸಬಾರದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಸಂಚಾರ ಪೂರ್ವ ಮತ್ತು ಪಶ್ಚಿಮ ಠಾಣೆಯ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಮತ್ತು ನಮ್ಮ ಶಿವಮೊಗ್ಗ RTO ಜಂಟಿಯಾಗಿ ಒಂದು ಕಾರ್ಯಾಚರಣೆ ಮಾಡಿದ್ದೀವಿ. ನಮ್ಮ ಶಂಕರಮಠ ಸರ್ಕಲ್ನಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಕ್ಕಪಕ್ಕ ಏನು ಶೋರೂಮ್ಗಳಿದ್ದಾವೆ, ಇಲ್ಲಿ ಕಾರ್ ಡೆಕೋರ್ಸ್ ಇದ್ದಾವೆ, ಅವುಗಳನ್ನ ಭಾಳಷ್ಟು ಫುಟ್ಪಾತ್ ಒತ್ತುವರಿ ಆಗಿತ್ತು. ಅದನ್ನು ತೆರವುಗೊಳಿಸೋಕ್ಕಂಥ ಒಂದು ಕಾರ್ಯಾಚರಣೆ ಮಾಡಿದ್ದೀವಿ. ಏಕೆಂದರೆ ಇಲ್ಲಿ ಭಾಳಷ್ಟು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಮತ್ತು ಸುಗಮ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾಯಿತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತಿಲ್ಲಿ ಕಾರ್ಯಾಚರಣೆ ಮಾಡಿದ್ದೀವಿ. ಇದೇ ರೀತಿ ಈಗೇನು ನಾವು ಗಾಂಧಿ ಬಜಾರಲ್ಲಿ ಫುಟ್ಪಾತ್ ಕ್ಲಿಯರ್ ಮಾಡಿರ್ಬೋದು ಮತ್ತು ಶಿವಪ್ಪನಾಯಕ ಫ್ಲವರ್ ಮಾರ್ಕೆಟು ಮತ್ತು ಮುಂದಿನ ದಿನಗಳಲ್ಲಿ ನಾವು ಕುವೆಂಪು ರಸ್ತೆಯಲ್ಲೂ ಕೂಡ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಾಯಿದೆ ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಂದ. ಅದೇ ರೀತಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಾವು ಏನು ಇರ್ತಕ್ಕಂಥ ಒಂದು ಫ್ಲವರ್ ಮಾರ್ಕೆಟ್ನ ನಾವು ಶಿವಪ್ಪನಾಯಕ ಫ್ಲವರ್ ಮಾರ್ಕೆಟ್ಗೆ ಶಿಫ್ಟ್ ಮಾಡಿ ಸಿಟಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ತಕ್ಕಂಥ ವಾಹನ ಸವಾರರಿಗೆ ಮತ್ತು ಮಿಳಗಟ್ಟ ರೋಡಲ್ಲಿ ನಾವು ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡೋರಿದ್ದೇವೆ. ಅದೇ ರೀತಿ ಏನು ಫುಟ್ಪಾತ್ ಜೊತೆಗೆ ಈ ವಾಹನಗಳ ಅಬಾಂಡನ್ನಾಗಿ ಇಟ್ಕೊತಾರೆ, ಗಾಡಿಗಳನ್ನು ತಿಂಗಳುಗಟ್ಟಲೆ ಫುಟ್ಪಾತಲ್ಲೇ ಬಿಡ್ತಾರೆ. ಅವುಗಳನ್ನ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯ ಕಾರ್ಯಾಚರಣೆ ನಡೆಸಿ ಅವನು ಕೂಡ ತೆರವು ಮಾಡಿ ಒಟ್ಟಿನಲ್ಲಿ ಫುಟ್ಪಾತ್ ಪಾದಚಾರಿಗಳಿಗೆ ಫ್ರೀ ಆಗಬೇಕು ಮತ್ತು ವಾಹನ ಸಂಚಾರಕ್ಕೂ ಕೂಡ ಸುಗಮ ಸಂಚಾರಕ್ಕೆ ಮತ್ತು ಅಪಘಾತಗಳನ್ನ ತಡೆಗಟ್ಟ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆಯನ್ನು ನಾವು ನಿರಂತರವಾಗಿ ಶಿವಮೊಗ್ಗ ನಗರದಲ್ಲಿ ಮಾಡ್ತೀವಿ. ಸಾರ್ವಜನಿಕರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಯಾಕೆಂದರೆ ಭಾಳಷ್ಟು ಈ ಟ್ರಾಫಿಕ್ ಕಂಜೆಷನ್ ಇತ್ತು. ಸಾರ್ವಜನಿಕರು ಈ ಫುಟ್ಪಾತ್ ಒತ್ತುವರಿ ಏನು ನಾವು ಇಲಾಖೆಯಿಂದ ಮಾಡ್ತಾಯಿದ್ವಿ ಉತ್ತಮವಾಗಿ ಪ್ರತಿಕ್ರಿಯೆ ಮಾಡ್ತಾಯಿದ್ದಾರೆ ಮತ್ತು ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಮತ್ತು ಭಾಳಷ್ಟು ಎಲ್ಲೆಲ್ಲಿ ಒತ್ತುವರಿ ಇದೆ ಅವರೇ ಕೂಡ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಸೊ ಸಾರ್ವಜನಿಕ ಮಾಹಿತಿ ಆಧರಿಸಿ ಮತ್ತು ಇಲಾಖೆ ನಮಗೇನು ಎಲ್ಲೆಲ್ಲಿ ಟ್ರಾಫಿಕ್ ಕಂಜೆಷನ್ ಬರ್ತಾ ಇದೆ ಅಲ್ಲೆಲ್ಲ ನಾವು ಫುಟ್ಪಾತ್ ಒತ್ತುವರಿನ ಮುಂದಿನ ದಿನಗಳಲ್ಲೂ ಕೂಡ ನಾವು ತೆರವು ಮಾಡ್ತೀವಿ. ಭಾಳ ಮುಖ್ಯವಾಗಿ ಗಾರ್ಡನ್ ಏರಿಯಾ ಇರ್ಬೋದು, MKK ರೋಡು, OT ರಸ್ತೆ, ಇವೆಲ್ಲವೂ ಕೂಡ ನಾವು ಆದಷ್ಟು ಕ್ರಮ ಕೈಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಕಾರ್ಯಾಚರಣೆಯನ್ನು ನಾವು ಮುಂದುವರಿಸ್ತೀವಿ. ಈ ದಿವಸ ನಮ್ಮ DC ಅವರ ಆದೇಶದನ್ವಯ ಮತ್ತು ನಮ್ಮ ಇಲಾಖೆಯ ನಿಯಮಗಳನ್ವಯ ಈ ದಿವಸ ನಾವು ಕಾರ್ಯಪ್ರವೃತ್ತರಾಗಿ ಈ ಒಂದು ನಗರದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅದರ ನಮ್ಮ ದೇವರಾಜ್ ಸರ್ ಜೊತೆಗೆ ನಾವು ಈ ದಿವಸ ಈ ಒಂದು ಕಾರ್ಯಪ್ರವೃತ್ತಿಯನ್ನು ನಾವು ಮಾಡೋದಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಈ ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ಹಲವಾರು ರೀತಿಯ ವೈಲೇಷನ್ಸು ಈ ರೋಡಲ್ಲಿ ಆಗ್ತಾಯಿತ್ತು. ಅದರ ಪ್ರಕಾರ ನಾವು ಇವತ್ತು ಎಲ್ಲರಿಗೂ ಸೂಚನೆ ಕೊಟ್ಟು ಈ 3 ದಿವಸ ಮುಂಚೆನೇ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಅವ್ರು ಮಾಡ್ತಾ ಇರೋ ವೈಲೇಷನ್ಸ್ ಬಗ್ಗೆ ಅವ್ರ ಗಮನಕ್ಕೆ ಎಲ್ಲದನ್ನು ತಗೊಂಬಂದಿದ್ದೀವಿ. ಅದರ ಪ್ರಕಾರ ಇವತ್ತು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಆ ಕಾರ್ಯಾಚರಣೆಯಿಂದ ನಮ್ಮ ಸಾರ್ವಜನಿಕರಿಗೆ ಮತ್ತು ರೋಡ್ ಯೂಸರ್ಸ್ಗೆ ತುಂಬ ಅನುಕೂಲ ಆಗ್ತದೆ ಮತ್ತು ನಮ್ಮ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ನಾವೆಲ್ಲ ಸಾರ್ವಜನಿಕರು ಕೂಡ ಗೈಡ್ ಮಾಡ್ತಾಯಿದ್ದೀವಿ. ಅದರ ಪ್ರಕಾರ ಈಗ ಕ್ಲಿಯರ್ ಆಗಿದೆ. ಸುಮಾರು ಆಕ್ಸಿಡೆಂಟ್ಗಳು ಏನು ಫುಟ್ಪಾತ್ ಮೇಲೆ ಹೋಗೋ ಜನ ಎಲ್ಲ ನಮ್ಮ ರೋಡಲ್ಲಿ ಬಂದುಬಿಟ್ಟು
ವಾಹನಗಳಿಗೆ ಅಡಚಣೆ ಆಗೋದು ಮತ್ತು ಸಾರ್ವಜನಿಕರು ಕೂಡ ತೊಂದರೆ ಆಗ್ತಾಯಿತ್ತು. ಆ ತೊಂದರೆ ಆಗಿ ಆಕ್ಸಿಡೆಂಟ್ಗಳು ಆಗ್ತಾಯಿತ್ತು. ಆಲ್ಮೋಸ್ಟ್ ಇವತ್ತು ನಾವು ಕ್ಲಿಯರ್ ಮಾಡಿದ್ದೀವಿ. ಇದೇ ರೀತಿಯಾಗಿ ಮುಂದುವರಿಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಇಷ್ಟು ಹೇಳೋದಕ್ಕೆ ಮಾಡ್ತೇವೆ.